ಇವತ್ತಿನ ವಿಡಿಯೋದಲ್ಲಿ ಬಿಯರ್ ಶೇಪ್ ಕೋಸ್ಟರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ನಾನು ಆಲ್ರೆಡಿ ಕೋಸ್ಟರ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಕೋಸ್ಟರ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ. ಯಾರಾದರೂ ವಿಡಿಯೋಸ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ವಿಡಿಯೋಸ್ನ ಒಮ್ಮೆ ನೋಡಿ ಅಂತ ಹೇಳ್ತಾ, ಇವತ್ತಿನ ಕೋಸ್ಟರು ಮೇನ್ಲಿ ಹಾಫ್ ಡಬಲ್ ಕ್ರೋಶೆ ಸ್ಟಿಚಸ್ಸಿಂದ ನಾನು ಮಾಡ್ತಾ ಇರೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲೊಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮ್ಯಾಜಿಕ್ ರಿಂಗಲ್ಲಿ ಓವರ್ ಆಲ್ ನನಗೆ 10 ಹಾಫ್ ಡಬಲ್ ಕ್ರೋಶೇಸ್ ಬೇಕು. ಸೊ ರೌಂಡ್ 1ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, 10 ಹಾಫ್ ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ನಾನು ಮೊದಲನೇ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡೆ, ಈಗ ಸೆಕೆಂಡ್ ವೆನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾರಾದರೂ ಬೇಸಿಕ್ ಸ್ಟಿಚಸ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಪರ್ಟಿಕ್ಯುಲರ್ ಆಗಿ ಯಾವ ಸ್ಟಿಚ್ ಹೇಗೆ ಹಾಕೋದು ಅಂತ ಒಮ್ಮೆ ನೀವು ನೋಡ್ಬೋದು. ಸೊ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡ್ ಫಿನಿಶ್ ಆಗಿದೆ. ಸೊ 9 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇದು ಲಾಸ್ಟ್ ಒನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಈಗ ಮ್ಯಾಜಿಕ್ ರಿಂಗ್ನ ನಾನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಟೈಟಾಗಿ ಹಿಡಿದು ಎಳಿಬೇಕಾಗತ್ತೆ. ಎಷ್ಟು ಕ್ಲೋಸ್ ಆದರೆ ಸಾಕು, ತುಂಬ ಟೈಟಾಗಿ ಹಿಡಿದ್ರೆ ಸ್ಟಿಚಸ್ ಎಲ್ಲ ಶೇಪಲ್ಲಿ ಇರಲ್ಲ, ಅದಕ್ಕೋಸ್ಕರ. ಸೊ ಈ ರೌಂಡ್ನ ನಾನೀಗ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ರೌಂಡ್ ಹಾಕೋಕ್ಕೆ ಮುಂಚೆ ನಾನು ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ನಾವು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಪ್ರತಿ ಒಂದು ಸಿಂಗಲ್ ಸ್ಟಿಚ್ಚಲ್ಲೂ ನಾವು 2 ಹಾಫ್ ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ನಾನೀಗ ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಸೆಕೆಂಡ್ ಒನ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ಚಲ್ಲಿ 2 ಹಾಫ್ ಡಬಲ್ ಕ್ರೋಶೇಸ್ನ ಹಾಕ್ಕೋಬೇಕಾಗತ್ತೆ. ಸೊ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ. ಸೊ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಸೇಮ್ ಇದೇ ಥರ ಪ್ಯಾಟರ್ನ ಫಾಲೋ ಮಾಡಬೇಕಾಗತ್ತೆ ನಾವು. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಒಂದು ಸ್ಟಿಚ್ಚಲ್ಲಿ ನಾವು 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕಿದ್ರೆ ಅದು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಅಂತ ಅರ್ಥ. ಸೊ ಸೆಕೆಂಡ್ ಒನ್ ಹಾಕ್ತಾ ಇದ್ದೀನಿ ಸೇಮ್ ಸ್ಟಿಚ್ಚಲ್ಲಿ. ಸೊ ಈ ಥರ ಈ ರೌಂಡ್ನ ಫಿನಿಶ್ ಮಾಡ್ಕೊಂಡು ಬರೋಣ. ಈ ರೌಂಡ್ ಕೂಡ ಫಿನಿಶ್ ಆಯಿತು ನಂದು. ಈಗ ನಾನು ಒಂದು ಸ್ಲಿಪ್ ನಾಟ್ ಅಥವಾ ಸ್ಲಿಪ್ ಸ್ಟಿಚ್ ಹಾಕಿ ಈ ರೌಂಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ರೌಂಡ್ ಕೂಡ ನಮ್ಮದು ಕಂಪ್ಲೀಟ್ ಆಯಿತು. ಇನ್ನು ಥರ್ಡ್ ರೌಂಡ್ ಹೋಗೋಕ್ಕೆ ಮುಂಚೆ ಅಗೇನ್ ಸೇಮ್ ನಾವು ಫಸ್ಟ್ ಒಂದು ಚೈನ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲೊಂದು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಥರ್ಡ್ ರೌಂಡಲ್ಲಿ ನಾವು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ದೆನ್ ಹಾಫ್ ಡಬಲ್ ಕ್ರೋಶೆ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಒಂದೇ ಸ್ಟಿಚ್ಚಲ್ಲಿ ನಾನೀಗ 2 ಹಾಫ್ ಡಬಲ್ ಕ್ರೋಶೆಸ್ ಹಾಕ್ಕೊಂಡೆ. ಇದು ನನ್ನ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ. ಹಾಗೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಈ ಪ್ಯಾಟರ್ನ ನಾವು ಫಾಲೋ ಮಾಡಬೇಕು. ಸೊ ಇಲ್ಲೇನು ಬರುತ್ತೆ ಇವಾಗ, ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ. ಸೊ 1 ಹಾಫ್ ಡಬಲ್ ಕ್ರೋಶೆ, ದೆನ್ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ, 2 ಹಾಕಿದೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಪ್ಯಾಟರ್ನ ಫಾಲೋ ಮಾಡಿ ಫಿನಿಶ್ ಮಾಡ್ಕೊಂಡು ಬರೋಣ. ನಾನಿಲ್ಲಿ ಥರ್ಡ್ ರೌಂಡ್ ಕೂಡ ಫಿನಿಶ್ ಮಾಡ್ಕೊಂಡಿದ್ದೀನಿ. ಅಗೇನ್ ಸೇಮ್ ಒಂದು ಸ್ಲಿಪ್ ನಾಟ್ ಹಾಕಿ ನಾನು ಈ ಥರ್ಡ್ ರೌಂಡ್ನ ಫಿನಿಶ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೌಂಡಿಗೆ ಹೋಗೋಕ್ಕೆ ಮುಂಚೆ ಅಗೇನ್ ನಾವು ಒಂದು ಚೈನ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ರೌಂಡಲ್ಲಿ ನಾವು ಯಾವ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂತಂದರೆ ಹಾಫ್ ಡಬಲ್ ಕ್ರೋಶೆ, ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ, ದೆನ್ ಹಾಫ್ ಡಬಲ್ ಕ್ರೋಶೆ. ಈ ಪ್ಯಾಟರ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಫಸ್ಟು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಫಾಲೋ ದ ಪ್ಯಾಟರ್ನ್. ಸೊ ಫಸ್ಟು ಹಾಫ್ ಡಬಲ್ ಕ್ರೋಶೆ and then increase half double crochet,
then in next stitch only one half double crochet. ಪ್ಯಾಟರ್ನ್ ಸೀಕ್ವೆನ್ಸ್ ಏನಿದೆಯೋ ಅದನ್ನೇ ಫಾಲೋ ಮಾಡಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದೆ ಅಂತ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಹಾಕೋ ಆಗಿಲ್ಲ. ಸೊ ಒಂದು ಪ್ಯಾಟರ್ನ್ ಫುಲ್ ಕಂಪ್ಲೀಟ್ ಆಗಬೇಕು. ಹಾಫ್ ಡಬಲ್ ಕ್ರೋಶೆ, ದೆನ್ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ದೆನ್ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ, ದೆನ್ ಹಾಫ್ ಡಬಲ್ ಕ್ರೋಶೆ. ಈ ಸೀಕ್ವೆನ್ಸ್ ಏನಿದೆಯೋ ಅದೇ ಸೀಕ್ವೆನ್ಸಲ್ಲಿ ಫಾಲೋ ಮಾಡಬೇಕು. ಈಗ ಬನ್ನಿ ಇನ್ನೊಂದು ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಹಾಫ್ ಡಬಲ್ ಕ್ರೋಶೆ ಹಾಕಿದೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇನ್ಕ್ರೀಸ್ ಹಾಕ್ಕೊಂಡೆ ನಾನೀಗ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ, ಸಿಂಗಲ್ ಹಾಫ್ ಡಬಲ್ ಕ್ರೋಶೆ. ಇದೇ ಪ್ಯಾಟರ್ನ ನೀವು ಫಾಲೋ ಮಾಡಬೇಕು. ಸೊ ಈಗ ನಾನು ಇದನ್ನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡ್ ಕೂಡ ಫಿನಿಶ್ ಆಯಿತು. ಅಗೇನ್ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೌಂಡ್ ಕೂಡ ನೋಡೋದಕ್ಕೆ ಸ್ವಲ್ಪ ಚಿಕ್ಕದನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇನ್ನೊಂದು ರೌಂಡ್ನ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಬಿಡ್ಬೋದು, ಬೇಕು ಅಂದರೆ ಇನ್ನೊಂದು ರೌಂಡ್ ಕೂಡ ನೀವು ಹಾಕೋಬೋದು. ಸೊ ಅಗೇನ್ ನಾನಿಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ರೌಂಡಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ದೆನ್ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಈ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಂಡೆ. ಈಗ ಥರ್ಡ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೋರ್ತ್ ಸ್ಟಿಚ್ಚಲ್ಲಿ ನಾನು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ. ಸೊ ಈ ಪ್ಯಾಟರ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಏನು ಮಾಡಬೇಕು, ಒಂದು ಹಾಫ್ ಡಬಲ್ ಕ್ರೋಶೆ ಓನ್ಲಿ 1 ಟೈಮ್. ಇನ್ ನೆಕ್ಸ್ಟ್ ಸ್ಟಿಚ್ half double crochet, next stitch half double crochet and then fourth stitch ನಾವೇನು ಮಾಡ್ತಾ ಇದ್ದೀವಿ, ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಹಿಯರ್, ಇನ್ಕ್ರೀಸ್. ಸೊ ಈ ಥರ ಈ ಪ್ಯಾಟರ್ನ ಫಾಲೋ ಮಾಡಿ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡ್ ಕೂಡ ಫಿನಿಶ್ ಆಯಿತು. ನಾನು ಸ್ಲಿಪ್ ನಾಟ್ ಹಾಕಿ ರೌಂಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಯರ್ದು ಶೇಪ್ ಬರಬೇಕಲ್ವ, ಸೊ ಹಾಗಾಗಿ 2 ಕಿವಿಗಳನ್ನು ಮಾಡ್ಕೊತಾ ಇದ್ದೀನಿ ನಾನು. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಒಂದು ಸ್ಟಿಚ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ಸ್ಟಿಚ್ನ ಸ್ಕಿಪ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 5 ಟೈಮ್ಸು ಡಬಲ್ ಕ್ರೋಶೆ ಮಾಡ್ಕೋಬೇಕು ಸೇಮ್ ಸ್ಟಿಚ್ಚಲ್ಲಿ. ಫಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡ್ತಾ ಇದ್ದೀವಿ, ವೆರಿ ಬಿಗಿನಿಂಗ್ ಫಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ಟಿಚ್ಚಲ್ಲಿ 5 ಟೈಮ್ಸ್ ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನಾನೀಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಒಂದು ಸ್ಕಿಪ್ ಮಾಡಿದ್ದೆ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸೊ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಸೆಕೆಂಡ್ ಟೈಮ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಥರ್ಡ್ ಟೈಮ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಫೋರ್ತ್ ಟೈಮ್ and then 5th time. ಸೊ 5th ಟೈಮು ಐ ಮೀನ್ 5 ಡಬಲ್ ಕ್ರೋಶೆಸ್ನ ಹಾಕಾದ್ಮೇಲೆ ಮತ್ತೆ ಒಂದು ಸ್ಟಿಚ್ನ ಸ್ಕಿಪ್ ಮಾಡಬೇಕಾಗತ್ತೆ. ಒಂದು ಸ್ಟಿಚ್ನ ಸ್ಕಿಪ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್ ಹಾಕಬೇಕು. ಈ ಸ್ಟಿಚ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್ ಹಾಕೋಬೇಕು. ಒಂದು ಸ್ಲಿಪ್ ನಾಟ್ನ ಹಾಕಿ ಆದಮೇಲೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 5 ಸ್ಲಿಪ್ ನಾಟ್ಸ್ ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಟೈಮ್ಸ್ ಹಾಕಬೇಕಾಗುತ್ತೆ. ಫಸ್ಟ್ ಸ್ಲಿಪ್ ನಾಟ್ and then second slip knot
ಎಡ್ಜಸ್ ಎಲ್ಲ ಹಾಕುವಾಗ ಮ್ಯಾಚ್ ಆಗ್ತಾ ಇದೆಯಲ್ವಾ, ಡಿಸ್ಟೆನ್ಸ್ ಕರೆಕ್ಟ್ ಆಗಿದೆಯಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ಸೊ ನಾನು ಡಿಸ್ಟೆನ್ಸ್ನ ನೋಡ್ಕೊಂಡ್ಬಿಟ್ಟು ಈಗ 5th ಟೈಮು ನಾನು ಸ್ಲಿಪ್ ನಾಟ್ನ ಹಾಕೊಳ್ತಾ ಇದ್ದೀನಿ. ಸೊ 5 ಟೈಮ್ಸ್ ಆಯ್ತು. ಇದಾದ್ಮೇಲೆ ಮತ್ತೆ ಒಂದು ಸ್ಟಿಚ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟಿಚ್ ಅಲ್ಲಿ 5 ಟೈಮ್ಸ್ ಡಬಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. 1 ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ ಅಲ್ಲಿ 5 ಟೈಮ್ಸ್ ಹಾಕೋಬೇಕು. ಸೆಕೆಂಡ್ ಒನ್, ಥರ್ಡ್ ಒನ್, fourth one, and then 5th one. ಸೊ 5 ಟೈಮ್ಸ್ ಡಬಲ್ ಕ್ರೋಶೆ ಹಾಕಾದ್ಮೇಲೆ ಮತ್ತೆ ಒಂದು ಸ್ಟಿಚ್ ನ ಸ್ಕಿಪ್ ಮಾಡಿ ನಾನೀಗ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಇಲ್ಲಿಗೆ 2 ಇಯರ್ಸ್ ಕಂಪ್ಲೀಟ್ ಆಯ್ತು. ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಶೇಪ್. ಸೊ ಇದಾದ್ಮೇಲೆ ಇವಾಗ ಯಾರನ್ನ ಕಟ್ ಮಾಡ್ಕೋಬೇಕು, ಅದಕ್ಕೂ ಮುಂಚೆ ಒಂದು ಚೈನ್ನ ಹಾಕೊಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಯಾರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಸೊ ಒನ್ಸ್ ಯಾರನ್ನ ಕಟ್ ಆದ್ಮೇಲೆ ಅದನ್ನ ಇನ್ವಿಸಿಬಲ್ ಆಗಿ ಹೈಡ್ ಮಾಡಬೇಕಾಗತ್ತೆ. ಹೇಗೆ ಹೈಡ್ ಮಾಡೋದು ಅನ್ನೋದು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಾನು ತೋರಿಸಿದ್ದೀನಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಸ್ಟಿಚಸ್ ಫ್ಲೋ ಹೇಗಿರುತ್ತೋ, ಶೇಪ್ ಹೇಗಿರುತ್ತೋ ಅದೇ ರೀತಿಲಿ ನೀವು ಯಾರನ್ನ ಎಳೆದ್ರೆ ಅಲ್ಲಿ ನಿಮಗೆ ಅದು ಇನ್ವಿಸಿಬಲ್ ಆಗಿ ಹೈಡ್ ಆಗುತ್ತೆ. ಅದರ ಆಪೋಸಿಟ್ ಎಲ್ಲ ನೀವು ಹೇಳಿದ್ರೆ ಅದು ಆಡ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ನಾನು ಯಾರನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ, ಹೈಡ್ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ, ಹೇಗೆ ಬಂದಿದೆ? ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.